ವೀಕ್ಷಕರೇ ನಮಸ್ಕಾರಗಳು. ಫೈನಲ್ ಪಂದ್ಯಕ್ಕೂ ಮುನ್ನವೇ ಭಾರತವನ್ನು ಟೀಕಿಸಿದ ಪಾಕಿಸ್ತಾನ ತಂಡದ ಪ್ರಮುಖ ದಿಗ್ಗಜರು ಬಳಿಕ ನೀಡಿದರು ಆಘಾತಕಾರಿ ಹೇಳಿಕೆಗಳನ್ನು. ಹೌದು ವೀಕ್ಷಕರೇ, ನಮ್ಮ ಭಾರತ ತಂಡವು ಯಾವುದೇ ಒಂದು ಟೂರ್ನಿಯಲ್ಲಿ ಫೈನಲ್ ತಲುಪಿದರೂ ಕೂಡ ಈ ಪಾಕಿಸ್ತಾನ ದಿಗ್ಗಜರು ಟೀಕಿಸುತ್ತಾರೆ ಮತ್ತು ಹೊರಬಿದ್ದರೂ ಕೂಡ ಟೀಕಿಸುತ್ತಾರೆ. ಹೌದು, ಈ ಪಾಕಿಸ್ತಾನ ದಿಗ್ಗಜರಿಗೆ ನಿಮ್ಮ ತಕ್ಕ ತಿರುಗೇಟುಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ಹಾಗೆ ನೀವು ಅಪ್ಪಟ ಭಾರತೀಯ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದರೆ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ನ ಆನ್ ಮಾಡಿಕೊಳ್ಳಿ. ಹಾಗೆ ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ಹಾಗಾದರೆ ವೀಕ್ಷಕರೇ, ಈ ವಿಡಿಯೋದ ಮೇನ್ ಟಾಪಿಕ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನಾಳೆಯ ಫೈನಲ್ ಪಂದ್ಯದಲ್ಲಿ ಭಾರತ ತಂಡದ ಪರವಾಗಿ ಯಾರು ಶತಕವನ್ನು ಬಾರಿಸುತ್ತಾರೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ಹೌದು, ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ಗಳು ಕೂಡ ಈ ಭಾರತ ತಂಡದ ಬ್ಯಾಟ್ಸ್ಮನ್ಗಳಿಗೆ ಮೋಟಿವೇಶನ್ ಸಿಗಬಲ್ಲದು. ವೀಕ್ಷಕರೇ, ನಾಳೆ ಭಾನುವಾರ ICC ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ದುಬೈನ ಕ್ರೀಡಾಂಗಣದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಲಿದೆ. ಹೌದು, ಈ ಒಂದು ಪಂದ್ಯವು ಹೈ ವೋಲ್ಟೇಜ್ನಿಂದ ಕೂಡಿರಲಿದ್ದು ಮತ್ತು ವೀಕ್ಷಕರೇ, ಈ ಒಂದು ಪಂದ್ಯಕ್ಕಾಗಿ ಇದೀಗ ಭಾರತ ತಂಡದ ಕೋಟ್ಯಾಂತರ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಇತ ವೀಕ್ಷಕರೇ, ಪಾಕಿಸ್ತಾನ ತಂಡದ ಪ್ರಮುಖ ದಿಗ್ಗಜರು ಭಾರತ ತಂಡದ ಬಗ್ಗೆ ಆಘಾತಕಾರಿ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಹೌದು, ಈ ಒಂದು ಪಂದ್ಯದ ಆರಂಭಕ್ಕಿಂತ ಮುಂಚಿತವಾಗಿ ಇದೀಗ ಪಾಕಿಸ್ತಾನ ತಂಡದ ದಿಗ್ಗಜರು ಹೇಳಿರುವಂಥ ಹೇಳಿಕೆಗಳು ಇಲ್ಲಿವೆ. ವೀಕ್ಷಕರೇ, ಈ ಒಂದು ಫೈನಲ್ ಪಂದ್ಯದ ಬಗ್ಗೆ ಮೊದಲನೇದಾಗಿ ಮಾತನಾಡಿದ ಶೋಯಬ್ ಅಖ್ತರ್ ಅವರು ಹೇಳಿದ್ದು ನೋಡಿ, ನಾಳೆ ಫೈನಲ್ ಪಂದ್ಯದಲ್ಲಿ ಭಾರತ ತಂಡದ ಸಂಪೂರ್ಣ ಯೋಗ್ಯತೆ ತಿಳಿದು ಬರುತ್ತದೆ. ಹೌದು, ಈ ಒಂದು ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತವು ಗೆಲ್ಲುವುದು ಅನುಮಾನದ ಮಾತಾಗಿದೆ. ಹೌದು, ಈ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವೇ ಗೆದ್ದು ಬೀಗುತ್ತದೆ ಮತ್ತು ಮಿಚೆಲ್ ಸ್ಯಾಂಟ್ನರ್ ಅವರ ನಾಯಕತ್ವದಲ್ಲಿ ಇದೀಗ ಕಿವೀಸ್ ಪಡೆಯು ಉತ್ತಮವಾಗಿ ಕಾಣುತ್ತಿದೆ ಮತ್ತು ನ್ಯೂಜಿಲೆಂಡ್ ತಂಡದ ಪರವಾಗಿ ಪ್ರಮುಖ ಬ್ಯಾಟ್ಸ್ಮನ್ಗಳಾದ ವಿಲ್ ಯಾಂಗ್, ಟಾಮ್ ಲೆಥಮ್, ಕೇನ್ ವಿಲಿಯಮ್ಸನ್, ರಚಿನ್ ರವೀಂದ್ರ ಈ ಬ್ಯಾಟ್ಸ್ಮನ್ಗಳು ಸ್ಪಿನ್ ಕಂಡೀಷನ್ನಲ್ಲಿ ಬಲಿಷ್ಠವಾಗಿದ್ದಾರೆ ಮತ್ತು ಈ ಬ್ಯಾಟ್ಸ್ಮನ್ಗಳನ್ನು ಔಟ್ ಮಾಡುವುದು ಭಾರತ ತಂಡದ ಸ್ಪಿನ್ನರ್ಗಳಿಂದ ಅಸಾಧ್ಯದ ಮಾತು. ಹೌದು, 100% ಆಗಿ ನಾಳೆ ನ್ಯೂಜಿಲೆಂಡ್ ಗೆದ್ದು ಬೀಗುತ್ತದೆ ಮತ್ತು ಈ ಭಾರತದ ಯೋಗ್ಯತೆ ನಾಳೆಯ ಪಂದ್ಯದಲ್ಲಿ ತಿಳಿಯಲಿದೆ ಎಂದು ಶೋಯಬ್ ಅಖ್ತರ್ ಅವರು ಆಘಾತಕಾರಿ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ಇನ್ನು ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಅವರು ಈ ಪಂದ್ಯದ ಬಗ್ಗೆ ಹೇಳಿದ್ದು ಇನ್ಶಾ ಅಲ್ಲಾ ನಾಳೆಯ ಪಂದ್ಯದಲ್ಲಿ ಭಾರತ ತಂಡವು ಸೋಲಲಿ. ಹೌದು, ನ್ಯೂಜಿಲೆಂಡ್ ತಂಡವು ನಾಳೆಯ ಪಂದ್ಯದಲ್ಲಿ ಗೆದ್ದು ಬೀಗಬೇಕು ಮತ್ತು ಇಂತಹ ಬಲಿಷ್ಠ ತಂಡಕ್ಕೆ ನಾನು ಸಪೋರ್ಟ್ ಮಾಡುತ್ತೇನೆ. ಹೌದು, ಭಾರತ ತಂಡವು ಹಿಂದೆ ಆಡಿದ ಟೂರ್ನಿಗಳಲ್ಲಿ ಗೆದ್ದು ಬೀಗಿದೆ ಮತ್ತು ಈ ಒಂದು ಪಂದ್ಯದಲ್ಲಿ ದಯವಿಟ್ಟು ನ್ಯೂಜಿಲೆಂಡ್ ತಂಡವು ಗೆದ್ದು ಬೀಗಲಿ ಮತ್ತು ಈ ಭಾರತ ತಂಡಕ್ಕೆ ಕಿವೀಸ್ ಪಡೆಯು ತಕ್ಕ ತಿರುಗೇಟು ಕೊಡಬೇಕಿದೆ ಎಂದು ವಾಸಿಂ ಅಕ್ರಮ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ನೋಡಿದಿರಲ್ಲ ಪಾಕಿಸ್ತಾನ ದಿಗ್ಗಜರು ಹೇಳಿರುವಂಥ ಆಘಾತಕಾರಿ ಹೇಳಿಕೆಗಳ ಬಗ್ಗೆ ಪುಟ್ಟ ಮಾಹಿತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.